ಅಕ್ಟೋಬರ್ನಲ್ಲಿ OTTಗೆ ಬರ್ತಿರೋ ಸಿನಿಮಾಗಳ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ವಿ. ಅವುಗಳ ಜೊತೆ ಈಗ ಮತ್ತಷ್ಟು ಕನ್ನಡ ಸಿನಿಮಾಗಳು OTTಗೆ ಬಂದಿವೆ. ಅವು ಯಾವ್ಯಾವುದು, ಯಾವ OTT ಪ್ಲಾಟ್ಫಾರ್ಮ್ಗಳಲ್ಲಿ ಸ್ಟ್ರೀಮ್ ಆಗ್ತಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಎಲ್ರಿಗೂ ನಮಸ್ಕಾರ, ಪಿಕ್ಚರ್ ಟಾಕೀಸ್ಗೆ ಸ್ವಾಗತ. ಇದೇ ತರ ಸಿನಿಮಾ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ವಿಜಯ ರಾಘವೇಂದ್ರ ಅವರ ರಿಪ್ಪನ್ ಸ್ವಾಮಿ ಆಗಸ್ಟ್ 29ಕ್ಕೆ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿತ್ತು. ಥಿಯೇಟರ್ಲಿ ಸಿನಿಮಾ ನೋಡೋಕ್ಕಾಗಿಲ್ಲ ಅಂದ್ರೆ ಈ ಕ್ರೈಮ್ ಥ್ರಿಲ್ಲರ್ ಸಿನಿಮಾನ ನೀವು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಸಿನಿಮಾ 2 ಗಂಟೆ 18 ನಿಮಿಷ ಇದೆ. IMDbಯಲ್ಲಿ ಈ ಸಿನಿಮಾಗೆ 8.4 ರೇಟಿಂಗ್ ಇದೆ. 580 ಜನ ಈ ಸಿನಿಮಾವನ್ನ ರೇಟ್ ಮಾಡಿದ್ದಾರೆ. ಆಗಸ್ಟ್ 29ಕ್ಕೆ ಥಿಯೇಟರ್ಗಳಲ್ಲಿ ಮತ್ತೊಂದು ಕನ್ನಡ ಸಿನಿಮಾ ರಿಲೀಸ್ ಆಗಿತ್ತು. ಸಿನಿಮಾದ ಹೆಸರು ಅಂದೊಂದಿತ್ತು ಕಾಲ. ಹಳೆಯ ಕಾಲದ ಸರಳತೆ ಕಳೆದೋಗಿದ್ರು ಅದನ್ನ ಜೀವಂತವಾಗಿಡೋ ಪ್ರಯತ್ನ, ಅದೇ ಸಿನಿಮಾದ ಮೆಸೇಜ್. ಈ ರೊಮ್ಯಾಂಟಿಕ್ ಡ್ರಾಮಾದಲ್ಲಿ ವಿನಯ್ ರಾಜ್ಕುಮಾರ್, ಅದಿತಿ ಪ್ರಭುದೇವ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿದ್ರೆ. ಇವರ ಜೊತೆ ಕ್ರೇಜಿ ಸ್ಟಾರ್ ರವಿಚಂದ್ರನ್, ಗಟ್ಟಿ ಮೇಳ ಸೀರಿಯಲ್ ನಲ್ಲಿ ಫೇಮಸ್ ಆಗಿದ್ದ ನಿಶಾ ರವಿಕೃಷ್ಣನ್ ಅವರು ಕೂಡ ಇದ್ದಾರೆ. ಈ ಸಿನಿಮಾ ಈಗ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮ್ ಆಗ್ತಿದೆ. 1 hour 55 minutes ಇದೆ ಸಿನಿಮಾ. IMDbಯಲ್ಲಿ ಈ ಸಿನಿಮಾಗೆ 9.2 ರೇಟಿಂಗ್ ಇದೆ. ಆದ್ರೆ ಕೇವಲ 53 ಜನ ಅಷ್ಟೇ ಈ ಸಿನಿಮಾವನ್ನ ರೇಟ್ ಮಾಡಿರೋದು. 2024 ಅಕ್ಟೋಬರ್ 25ರಲ್ಲಿ ಕಾಶಿನಾಥ್ ಅವರ ಮಗ ಅಭಿಮನ್ಯು ಕಾಶಿನಾಥ್ ಅವರ ಎಲ್ಲಿಗೆ ಪಯಣ ಯಾವುದೋ ದಾರಿ ಸಿನಿಮಾ ರಿಲೀಸ್ ಆಗಿತ್ತು. ಸಿನಿಮಾ ಟ್ರೈಲರ್ ಇಂಟ್ರೆಸ್ಟಿಂಗ್ ಆಗಿತ್ತು. ನಮ್ಮ ಜೀವನ ಎಲ್ಲಿ ಹೋಗ್ತಾ ಇದೆ, ಯಾವ ದಾರಿ ಸರಿಯಾಗಿದೆ, ಇದೇ ಪ್ರಶ್ನೆ ಸುತ್ತಮುತ್ತ ಎಲ್ಲಿಗೆ ಪಯಣ ಯಾವುದೋ ದಾರಿ ಸಿನಿಮಾದ ಕತೆ ನಡೆಯುತ್ತೆ. ಈ ಇಂಟ್ರೆಸ್ಟಿಂಗ್ ಸಿನಿಮಾನ ನೀವು ಥಿಯೇಟರ್ಲಿ ಮಿಸ್ ಮಾಡ್ಕೊಂಡಿದ್ರೆ ಈಗ OTTಯಲ್ಲಿ ನೋಡಬಹುದು. ಎಲ್ಲಿಗೆ ಪಯಣ ಯಾವುದೋ ದಾರಿ ಸಿನಿಮಾನ ನೀವು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ 99 ರೂಪಾಯಿ ರೆಂಟ್ ಕೊಟ್ಟು ನೋಡಬಹುದು. ಸಿನಿಮಾ 2 hours 14 minutes ಇದೆ. ಈ ಸಿನಿಮಾಗೆ IMDbಯಲ್ಲಿ 8.3 ರೇಟಿಂಗ್ ಇದೆ. ಸಿನಿಮಾವನ್ನ 261 ಜನ ನೋಡಿ ರೇಟ್ ಮಾಡಿದ್ದಾರೆ. ಕನ್ನಡದಲ್ಲಿ ಒಂದು ವಿಂಟೇಜ್ ಫ್ಯಾಂಟಸಿ ಸ್ಕೈ-ಫೈ ಆಕ್ಷನ್ ಅಡ್ವೆಂಚರ್ ಸಿನಿಮಾ ಒಂದು ಬಂದಿದೆ. ಸಿನಿಮಾದ ಹೆಸರು ಮಾಂಕ್ ದ ಯಂಗ್. ಈ ಸಿನಿಮಾ ಈ ವರ್ಷ ಫೆಬ್ರವರಿ 28ರಲ್ಲಿ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿತ್ತು. ಈ ಇಂಟ್ರೆಸ್ಟಿಂಗ್ ಸಿನಿಮಾ ಈಗ OTTಗೆ ಬಂದಿದೆ. ನೀವು ಸಿನಿ ಬಜಾರ್ OTTಯಲ್ಲಿ ಮಾಂಕ್ ದ ಯಂಗ್ ಸಿನಿಮಾವನ್ನ ನೋಡಬಹುದು. 2 hours 7 minutes ಇದೆ ಈ ಸಿನಿಮಾ. ಇದಕ್ಕೆ IMDbಯಲ್ಲಿ 9.4 ರೇಟಿಂಗ್ ಇದೆ. 940 ಜನ ರೇಟಿಂಗ್ ಮಾಡಿದ್ದಾರೆ ಸಿನಿಮಾಗೆ. ಕನ್ನಡದಲ್ಲಿ ಒಂದು ಡಾರ್ಕ್ ಸಸ್ಪೆನ್ಸ್ ಥ್ರಿಲ್ಲರ್ OTTಗೆ ಬಂದಿದೆ. ಸಿನಿಮಾದ ಹೆಸರು ಕ್ರೀಮ್. ನಡೆದಿರೋ ನಿಜ ಘಟನೆಗಳ ಆಧಾರದ ಮೇಲೆ ಈ ಸಿನಿಮಾವನ್ನ ಮಾಡಿದ್ದಾರೆ. ಒಂದು ಹುಡುಗಿ ಹಣ ಮತ್ತು ಅಧಿಕಾರಕ್ಕಾಗಿ ನರಬಲಿ ಕೊಡೋ ಒಂದು ಸಂಪ್ರದಾಯದ ಒಳಗೆ ಸಿಕ್ಕಾಕೊಳ್ತಾಳೆ. ನಂತರ ಏನೇನಾಗುತ್ತೆ ಅನ್ನೋದೇ ಸಿನಿಮಾದ ಕತೆ. ಮಾರ್ಚ್ 1, 2024ರಲ್ಲಿ ಈ ಸಿನಿಮಾ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿತ್ತು. ಈಗ ಅಕ್ಟೋಬರ್ 3ರಿಂದ ಸಿನಿ ಬಜಾರ್ OTTಯಲ್ಲಿ ಈ ಸಿನಿಮಾ ಸ್ಟ್ರೀಮ್ ಆಗ್ತಿದೆ. ಸಿನಿಮಾ 1 hour 55 minutes ಇದೆ. ಈ ಸಿನಿಮಾಗೆ IMDbಯಲ್ಲಿ 6.8 ರೇಟಿಂಗ್ ಇದೆ. 130 ಜನ ಈ ಸಿನಿಮಾಗೆ ರೇಟ್ ಮಾಡಿದ್ದಾರೆ. ಇವುಗಳ ಜೊತೆ ರೀಸೆಂಟ್ ಆಗಿ ಥಿಯೇಟರ್ ಅಲ್ಲಿ ರಿಲೀಸ್ ಆಗಿದ್ದ ವಿನೋದ್ ಪ್ರಭಾಕರ್ ಮತ್ತೆ ಸೋನಾಲ್ ಮಂಟಾರಿಯೋ ಅವರು ನಟಿಸಿರೋ ಮಾದೇವ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮ್ ಆಗ್ತಿದೆ. 2 hours 15 minutes ಇದೆ ಈ ಸಿನಿಮಾ. ಈ ಸಿನಿಮಾಗೆ IMDbಯಲ್ಲಿ 6.4 ರೇಟಿಂಗ್ ಇದೆ. 2300 ಜನ ಈ ಸಿನಿಮಾವನ್ನ ರೇಟ್ ಮಾಡಿದ್ದಾರೆ. ಸೂ ಫ್ರಮ್ ಸೋ ಸಿನಿಮಾದ ನಂತರ ಕನ್ನಡದ ಇಂಡಸ್ಟ್ರಿಯಲ್ಲಿ ಸದ್ದು ಮಾಡಿದ ಮತ್ತೊಂದು ಸಿನಿಮಾ ಏಳುಮಲೆ. ಸೆಪ್ಟೆಂಬರ್ 5ಕ್ಕೆ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿ ಸಕ್ಸಸ್ ಕಂಡಿದ್ದ ಈ ಸಿನಿಮಾ ಈಗ OTTಗೆ ಬಂದಿದೆ. ಅಕ್ಟೋಬರ್ 17ರಿಂದ ZEE5ಯಲ್ಲಿ ಏಳುಮಲೆ ಸ್ಟ್ರೀಮ್ ಆಗ್ತಿದೆ. ಸಿನಿಮಾ 2 hours 13 minutes ಇದೆ. IMDb ರೇಟಿಂಗ್ 9.1 ಇದೆ. 601 ಜನ ಈ ಸಿನಿಮಾವನ್ನ ನೋಡಿ ರೇಟ್ ಮಾಡಿದ್ದಾರೆ. ನ್ಯಾಷನಲ್ ಅವಾರ್ಡ್ ಗೆದ್ದಿರೋ ಡೈರೆಕ್ಟರ್ ಮನ್ಸೂರೆ ನಿರ್ದೇಶನದ ದೂರ ತೀರ ಯಾನ ಸನ್ ನೆಕ್ಸ್ಟ್ ಅಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾ 2 hours 16 minutes ಇದೆ. ಈ ಸಿನಿಮಾಗೆ IMDbಯಲ್ಲಿ 6.2 ರೇಟಿಂಗ್ ಇದೆ. ಮೈಸೂರು ಹುಡುಗಿ ಹುಬ್ಬಳ್ಳಿ ಹುಡುಗನ ಲವ್ ಸ್ಟೋರಿ ಇರೋ ಮಾತೊಂದ ಹೇಳುವೆ ಸಿನಿಮಾ ಕೂಡ ಸನ್ ನೆಕ್ಸ್ಟ್ ಅಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾ 2 hours 32 minutes ಇದೆ. ಈ ಸಿನಿಮಾಗೆ 8.5 IMDb ರೇಟಿಂಗ್ ಇದೆ. 102 ಜನ ಅಷ್ಟೇ ಈ ಸಿನಿಮಾವನ್ನ ರೇಟ್ ಮಾಡಿರೋದು. ಗಾಲಿ ಜನಾರ್ದನ್ ರೆಡ್ಡಿ ಅವರ ಮಗ ಕಿರೀಟಿ ರೆಡ್ಡಿ ಹೀರೋ ಆಗಿ, ಜೊತೆಗೆ ಶ್ರೀಲೀಲಾ ಹೀರೋಯಿನ್ ಆಗಿ ನಟಿಸಿರೋ ಜೂನಿಯರ್ ಸಿನಿಮಾ ನಮ್ಮ ಫ್ಲಿಕ್ಸ್ OTTಯಲ್ಲಿ ಸ್ಟ್ರೀಮ್ ಆಗ್ತಿದೆ. ಈ ಸಿನಿಮಾ 2 hours 32 minutes ಇದೆ. IMDbಯಲ್ಲಿ ರೇಟಿಂಗ್ 4.9 ಇದೆ. 831 ಜನ ಈ ಸಿನಿಮಾಗೆ ರೇಟ್ ಮಾಡಿದ್ದಾರೆ. ವಿ ರವಿಚಂದ್ರನ್ ಅವರು ಅಭಿನಯಿಸಿರೋ ಗೌರಿ ಶಂಕರ ಅನ್ನೋ ಸಿನಿಮಾ ಒಂದು OTTಗೆ ಬಂದಿದೆ. ಈ ಸಿನಿಮಾವನ್ನ ರವಿಚಂದ್ರನ್ ಅವರು 2ನೇ ಏಕಾಂಗಿ ಅಂತಾನೆ ಹೇಳ್ಬಹುದು. ಅಕ್ಟೋಬರ್ 1ರಿಂದ ಸನ್ ನೆಕ್ಸ್ಟ್ ಅಲ್ಲಿ ಗೌರಿ ಶಂಕರ ಸಿನಿಮಾ ಸ್ಟ್ರೀಮ್ ಆಗ್ತಿದೆ. 1 hour 46 minutes ಇರೋ ಈ ಸಿನಿಮಾಗೆ IMDbಯಲ್ಲಿ 4.8 ರೇಟಿಂಗ್ ಇದೆ. ಕೇವಲ 7 ಜನ ಮಾತ್ರ ಈ ಸಿನಿಮಾವನ್ನ ರೇಟ್ ಮಾಡಿದ್ದಾರೆ. ಇವಿಷ್ಟು ಕನ್ನಡ ಸಿನಿಮಾಗಳು ಈ ಅಕ್ಟೋಬರ್ನಲ್ಲಿ OTTಗೆ ಬಂದಿವೆ. ಇವುಗಳ ಜೊತೆ ಕನ್ನಡಕ್ಕೆ ಡಬ್ ಆಗಿ ಕೆಲವು ಬೇರೆ ಭಾಷೆಯ ಸಿನಿಮಾಗಳು ಕೂಡ OTTಯಲ್ಲಿ ಸ್ಟ್ರೀಮ್ ಆಗ್ತಿವೆ. ಅವು ಯಾವ್ಯಾವುದು ಅಂದ್ರೆ
ಮಹಾವತಾರ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಮೊದಲನೇ ಸಿನಿಮಾ ಹಿಂದಿಯ ಮಹಾವತಾರ್ ನರಸಿಂಹ. ಈ ಬ್ಲಾಕ್ ಬಸ್ಟರ್ ಈಗ ನೆಟ್ಫ್ಲಿಕ್ಸ್ ನಲ್ಲಿ ಪವನ್ ಕಲ್ಯಾಣ್ ಅವರ ದೆ ಕಾಲಿ ಮೋಜಿ ಸಿನಿಮಾ ಸೆಪ್ಟೆಂಬರ್ 25ಕ್ಕೆ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿ 300 ಕೋಟಿಗೂ ಹೆಚ್ಚು ಕಲೆಕ್ಷನ್ ಅನ್ನ ಮಾಡಿತ್ತು. ಈ ಸಿನಿಮಾ ಇದೆ ಅಕ್ಟೋಬರ್ 23ರಿಂದ ನೆಟ್ಫ್ಲಿಕ್ಸ್ ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಅನುಷ್ಕಾ ಶೆಟ್ಟಿ, ವಿಕ್ರಮ್ ಪ್ರಭು ನಟಿಸಿರೋ ತೆಲುಗಿನ ಘಾಟಿ ಸಿನಿಮಾ ಕೂಡ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮ್ ಆಗ್ತಿದೆ. ನಮ್ಮ ಕನ್ನಡದ ಹುಡುಗಿ ರುಕ್ಮಿಣಿ ವಸಂತ್, ಶಿವಕಾರ್ತಿಕೇಯನ್ ಜೊತೆ ಲೀಡ್ ರೋಲ್ ನಲ್ಲಿ ನಟಿಸಿರೋ ತಮಿಳಿನ ಮದ್ರಾಸಿ ಸಿನಿಮಾ ಈಗ OTTಗೆ ಬಂದಿದೆ. ಇದೊಂದು ಸೈಕಲಾಜಿಕಲ್ ಆಕ್ಷನ್ ಥ್ರಿಲ್ಲರ್. ಸೆಪ್ಟೆಂಬರ್ 5ಕ್ಕೆ ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗಿತ್ತು. ಇದೇ ಅಕ್ಟೋಬರ್ 1ರಿಂದ ಮದ್ರಾಸಿ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮ್ ಆಗ್ತಿದೆ. ಜೀತು ಜೋಸೆಫ್ ಡೈರೆಕ್ಟ್ ಮಾಡಿ ಆಸಿಫ್ ಅಲಿ ಮತ್ತು ಅಪರ್ಣಾ ಬಾಲಮುರಳಿ ಅವರು ನಟಿಸಿರೋ ಮಲಯಾಳಂನ ಮಿಸ್ಟ್ರಿ ಥ್ರಿಲ್ಲರ್ ಮಿರೇಜ್ ಸಿನಿಮಾ ಕೂಡ ಅಕ್ಟೋಬರ್ 19ರಿಂದ ಸೋನಿ ಲೈವ್ ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಮಲಯಾಳಂನ ರೊಮ್ಯಾಂಟಿಕ್ ಕಾಮಿಡಿ ಡ್ರಾಮಾ ಸುಂದರಕಾಂಡ ಸಿನಿಮಾನ ನೀವು ಜಿಯೋ ಹಾಟ್ ಸ್ಟಾರ್ ನಲ್ಲಿ ನೋಡಬಹುದು. ಮೋಹನ್ ಲಾಲ್ ಜೊತೆ ಮಾಳವಿಕಾ ಮೋಹನ್ ಹೀರೋಯಿನ್ ಆಗಿ ನಟಿಸಿರೋ ಮಲಯಾಳಂನ ರೊಮ್ಯಾಂಟಿಕ್ ಕಾಮಿಡಿ ಡ್ರಾಮಾ ಹೃದಯ ಪೂರ್ವಂ ಸಿನಿಮಾ ಕೂಡ ಜಿಯೋ ಹಾಟ್ ಸ್ಟಾರ್ ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಫಹದ್ ಫಾಜಿಲ್ ಜೊತೆ ಕಲ್ಯಾಣಿ ಪ್ರಿಯದರ್ಶಿನಿ ಅವರು ಅಭಿನಯಿಸಿರೋ ಓಡುಂ ಕುದಿರಾ ಚಡುಂ ಕುದಿರಾ ಸಿನಿಮಾ ಕೂಡ ನೆಟ್ಫ್ಲಿಕ್ಸ್ ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಮಲಯಾಳಂನ ರೋಮಾಂಚನಂ ಸಿನಿಮಾದಲ್ಲಿ ಒಳ್ಳೆ ಆಕ್ಟಿಂಗ್ ಮಾಡಿ ಫೇಮಸ್ ಆಗಿದ್ದ ಅರ್ಜುನ್ ಅಶೋಕನ್ ಅವರ ಸುಮತಿ ಒಲವು ZEE5 ಅಲ್ಲಿ ಇದೆ. ತೆಲುಗಿನ ಹನುಮಾನ್ ಸಿನಿಮಾದಲ್ಲಿ ಮಿಂಚಿದ್ದ ತೇಜ ಸಜ್ಜಾ ಈಗ ಫ್ಯಾಂಟಸಿ ಆಕ್ಷನ್ ಅಡ್ವೆಂಚರ್ ಸಿನಿಮಾ ಮಿರಾಯ್ ಮೂಲಕ ಮತ್ತೆ ತೆರೆ ಮೇಲೆ ಬಂದಿದ್ದಾರೆ. ಇದು ಅಕ್ಟೋಬರ್ 10ರಿಂದ ಜಿಯೋ ಹಾಟ್ ಸ್ಟಾರ್ ನಲ್ಲಿ ಸ್ಟ್ರೀಮ್ ಆಗ್ತಿದೆ. ನೀವೇನಾದ್ರೂ ಹಿಂದಿ ಸಿನಿಮಾಗಳನ್ನ ನೋಡ್ಬೇಕು ಅಂದ್ರೆ ಹಿಂದಿಲೇ ಕೆಲವು ಸಿನಿಮಾಗಳು OTTಗೆ ಬಂದಿವೆ. ಅವು ಯಾವ್ಯಾವುದು ಅಂದ್ರೆ ಸನ್ ಆಫ್ ಸರ್ದಾರ್ 2, ದಡಕ್ 2, ಬಾಗಿ 4, ಭಗವತ್ ಚಾಪ್ಟರ್ 1 ರಾಕ್ಷಸ್ ಮತ್ತು ವಾರ್ 2. ಸನ್ ಆಫ್ ಸರ್ದಾರ್ 2, ದಡಕ್ 2 ಸಿನಿಮಾಗಳು ನೆಟ್ಫ್ಲಿಕ್ಸ್ ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಬಾಗಿ 4 ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ರೆಂಟ್ಗೆ ಅವೈಲೇಬಲ್ ಇದೆ. ಭಗವತ್ ಚಾಪ್ಟರ್ 1 ರಾಕ್ಷಸ್ ಅನ್ನೋ ಒಂದು ಒಳ್ಳೆ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ZEE5 ಅಲ್ಲಿ ರಿಲೀಸ್ ಆಗಿದೆ, ಮಿಸ್ ಮಾಡದೆ ನೋಡಿ. 2019ರಲ್ಲಿ ರಿಲೀಸ್ ಆಗಿದ್ದ ವಾರ್ ಸಿನಿಮಾದ ಸೀಕ್ವೆಲ್ ಆದ ವಾರ್ 2 ಆಗಸ್ಟ್ 14ರಲ್ಲಿ ರಜನಿಕಾಂತ್ ಅವರ ಕೂಲಿ ಸಿನಿಮಾದ ಜೊತೆ ಥಿಯೇಟರ್ಗೆ ಬಂದಿತ್ತು. ಈ ಮೋಸ್ಟ್ ಅವೈಟೆಡ್ ಸಿನಿಮಾ ಈಗ OTTಗೆ ಬರ್ತಿದೆ. ವಾರ್ 2 ಇದೆ ಅಕ್ಟೋಬರ್ 9ರಿಂದ ನೆಟ್ಫ್ಲಿಕ್ಸ್ ನಲ್ಲಿ ಸ್ಟ್ರೀಮ್ ಆಗ್ತಿದೆ. ನಯನತಾರಾ ಅವರ 75ನೇ ಚಿತ್ರ ಅನ್ನಪೂರ್ಣಿ ದ ಗಾಡೆಸ್ ಆಫ್ ಫುಡ್ ಸಿನಿಮಾ ಬಗ್ಗೆ ನೀವೆಲ್ಲ ಕೇಳಿರ್ಬೋದು. ಈ ಸಿನಿಮಾ ಡಿಸೆಂಬರ್ 1, 2023ರಲ್ಲಿ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ ಜಿಯೋ ಹಾಟ್ ಸ್ಟಾರ್ ನಲ್ಲಿ ಇದೆ ಅಕ್ಟೋಬರ್ 1ರಿಂದ ಸ್ಟ್ರೀಮ್ ಆಗ್ತಿದೆ. ಹಿಂದಿಯ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಪರಂ ಸುಂದರಿ ಅಕ್ಟೋಬರ್ 24ರಿಂದ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮ್ ಆಗ್ತಿದೆ. ಡೆಲ್ಲಿಯ ಹುಡುಗ, ಕೇರಳದ ಹುಡುಗಿ, ಇನ್ನೊಂಥರ ಹೇಳೋದಾದ್ರೆ ನಾರ್ತ್ ಅಂಡ್ ಸೌತ್ ಲವ್ ಸ್ಟೋರಿ ಅಂತಾನು ಹೇಳ್ಬೋದು. ಸೌತ್ ಕೊರಿಯನ್ ಆಕ್ಷನ್ ಕಾಮಿಡಿ ಫಿಲಂ ಹಿಟ್ ಮ್ಯಾನ್ 2 ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮ್ ಆಗ್ತಿದೆ. ಅಮೆರಿಕನ್ ಸೂಪರ್ ನ್ಯಾಚುರಲ್ ಹಾರರ್ ಫಿಲಂ ಸೀರೀಸ್ ನ ದ ಕಾಂಜರಿಂಗ್ ನ ಫ್ಯಾನ್ ಆಗಿದ್ರೆ ಈ ಕಾಂಜರಿಂಗ್ ಸೀರೀಸ್ ನ 9ನೇ ಸಿನಿಮಾ ದ ಕಾಂಜರಿಂಗ್ ಲಾಸ್ಟ್ ರೈಟ್ಸ್ ಇದೇ ತಿಂಗಳು OTTಗೆ ಬರ್ತಿದೆ. ಅಮೆಜಾನ್ ಪ್ರೈಮ್ ವಿಡಿಯೋ ಅಥವಾ ಆಪಲ್ ಟಿವಿಯಲ್ಲಿ ನೀವು ರೆಂಟ್ ಕೊಟ್ಟು ಈ ಸಿನಿಮಾವನ್ನ ನೋಡಬಹುದು. ಇದಿಷ್ಟು ಅಕ್ಟೋಬರ್ ಅಲ್ಲಿ OTTಗೆ ಬಂದಿರೋ ಸಿನಿಮಾಗಳ ಲಿಸ್ಟ್. ಇದೇ ತರ ಸಿನಿಮಾ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸಿನಿಮಾ ಕಂಟೆಂಟ್ ಜೊತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.